ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿನ ಯಾವ ರೀತಿ ಮಾಡೋದು, ಅದ್ರ ಜೊತೆಗೆ ಅದೇ ಹಿಟ್ಟಿನಿಂದ ನಾವು ಗರಿ ಗರಿಯಾಗಿರ್ತಕ್ಕಂಥ ಒಂದು ವಡೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಂದರೆ ಒಂದೇ ಒಂದು ಹಿಟ್ಟಿನಿಂದ ಅವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಎರಡನ್ನೂ ಅದೇ ಹಿಟ್ಟಿನಿಂದ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ಪಿಂದ 4 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದೇ ಅಕ್ಕಿ ಬೇಕು ಅಂತ ಏನಿಲ್ಲ. ರೇಷನ್ ಅಕ್ಕಿ ಕೂಡ ಬಳಸ್ಕೊಳ್ಬೋದು ಅಥವಾ ಇಡ್ಲಿ ರವೆ ಕೂಡ ಬಳಸ್ಕೊಳ್ಬೋದು. ಆದರೆ ನಾನಿಲ್ಲಿ ಇಡ್ಲಿ ಅಕ್ಕಿನ ಬಳಸ್ಕೊಳ್ತಿದ್ದೀನಿ. 1 ಕಪ್ಪಿಂದ 4 ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ನೋಡಿ 4 ಕಪ್ಪು. ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಕಾಳು ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಕಾಳು ಸೇರಿಸಿರೋದ್ರಿಂದ 4 ಕಪ್ ಆಗುವಷ್ಟು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ನೀವೇನಾದರೂ ಬೇಳೆ ಹಾಕೋದಾಯಿತು ಅಂತಂದರೆ, ಉದ್ದಿನ ಬೇಳೆ ಹಾಕಿದ್ದು ಅಂತಂದರೆ 3 ಕಪ್ ಆದರೂ ಸೇರಿಸ್ಕೊಳ್ಳಿ. ಅಷ್ಟು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ. ಕಾಳಿನ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಥವಾ ಅರ್ಧ ಕಪ್ ಆಗುವಷ್ಟು ಸಾಬುದಾನಿ ಅಥವಾ ಸಬ್ಬಕ್ಕಿನ ಸೇರಿಸ್ಕೊಳ್ಳಿ. ಸಬ್ಬಕ್ಕಿ ಸೇರಿಸೋದ್ರಿಂದ ಒಂದು ಇಡ್ಲಿ ಕಲರ್ ಕೂಡ ವೈಟಾಗಿ ಬರುತ್ತೆ, ಹಾಗೆ ಸ್ಮೂತಾಗಿ ಇಡ್ಲಿ ಬರುತ್ತೆ. ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಂದರೆ ಪರ್ಫೆಕ್ಟಾಗಿ ಈ ಒಂದು ಹೋಟೆಲ್ ಶೈಲಿಯಲ್ಲಿ ಇಡ್ಲಿನ ಮಾಡ್ಕೊಳ್ಬೇಕು ಅಂತಂದರೆ ನಾವು ಸಬ್ಬಕ್ಕಿ ಅಥವಾ ಸಾಬುದಾನಿನ ಸೇರಿಸ್ಕೊಳ್ಬೇಕು. ಒಂದ್ಸರಿ ಇದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ. ನೋಡಿ, ನಾನು ಕೂಡ ಇಲ್ಲಿ ಒಂದು 2-3 ಸರಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇನಾಗಿ ಒಂದು ಯಾವ ಕಪ್ಪನ್ನು ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅವಲಕ್ಕಿ ಬಳಸ್ಕೊಳ್ತಿದ್ದೀನಿ. ಈ ರೀತಿ ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಮಲ್ಲಿಗೆ ಹೂವಿನಷ್ಟೇ ಸ್ಮೂತಾಗಿ ಮೃದುವಾಗಿ ಬರುತ್ತೆ. ಅಕ್ಕಿ ಇಡ್ಲಿನ ನಾವು ಈ ರೀತಿ ಮಾಡ್ಕೊಳ್ಬೋದು. ಇದನ್ನು ಕೂಡ ಒಂದೇ ಒಂದು ಸರಿ ತೊಳ್ಕೊಳ್ಳೋಣ. ಇವಾಗ ನೋಡಿ, ಅವಲಕ್ಕಿ ಹಾಕಾದ್ಮೇಲೆ ಕೂಡ ಒಂದು ಸರಿ ತೊಳೆದಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5ರಿಂದ 6 ಗಂಟೆ ಆದರೂ ನೆನೆಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಕರೆಕ್ಟಾಗಿ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಅಕ್ಕಿ ಎಲ್ಲ ಮುಳುಗುವಷ್ಟು ನೀರನ್ನ ಜಾಸ್ತಿನೇ ಹಾಕಿ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 6 ತಾಸು ನೆನೆಸೋಕ್ಕೆ ಇಟ್ಬಿಡಬೇಕು. ಇವಾಗ ನೋಡಿ, 5ರಿಂದ 6 ತಾಸು ಕೂಡ ನೆನೆಸ್ಕೊಂಡಿದ್ದಾಗಿದೆ. ಈ ರೀತಿ ಉಬ್ಕೊಂಡು ಬಂದಿದೆ. ನೀರನ್ನ ಆವಾಗವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ತೀರಿ. ನೀರು ಜಾಸ್ತಿ ಹಾಕಿತ್ತು ಅಂದರೆ ಪರವಾಗಿಲ್ಲ. ಪಾತ್ರೆ ಸ್ವಲ್ಪ ಸಣ್ಣದು ತೊಗೊಂಡಿರೋದ್ರಿಂದ ನಾನು ಕೂಡ ನೀರನ್ನ ಚೆಕ್ ಮಾಡಿಕೊಂಡು ಬೇಕು ಅಂದಾಗ ನೀರನ್ನ ಸೇರಿಸಿ ನೆನೆಸೋಕ್ಕಿಟ್ಟಿದ್ದೆ. ನೋಡಿ, ಹಾಕಿರ್ತಕ್ಕಂಥ ಸಬ್ಬಕ್ಕಿ ಈ ರೀತಿ ನೆನ್ಕೊಂಡಿರಬೇಕು. ಹಾಗೆ ಉದ್ದಿನ ಕಾಳು ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು ಕರೆಕ್ಟಾಗಿ ಒಂದೇ ಒಂದು ಅಳತೆಯಲ್ಲಿ ನೆನೆಬೇಕು. ಹಾಗಾಗಿ ಎಲ್ಲನೂ ಒಟ್ಟಿಗೆ ಸೇರಿಸಿ ನೆನೆಸಿಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಬೇಡ ಅಂತಂದರೆ ಬೇರೆ ಬೇರೆ ಪಾತ್ರೆಯಲ್ಲಿ ಕೂಡ ಹಾಕಿ ನೆನೆಸಿಟ್ಕೊಳ್ಬೋದು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಅದೇ ನೀರನ್ನ ಹಾಕಿ ನಾನು ರುಬ್ಕೊಳ್ತೀನಿ. ಆ ರೀತಿ ಮಾಡೋದ್ರಿಂದ ಹಿಟ್ಟು ಫರ್ಮೆಂಟೇಷನ್ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಆ ನೀರನ್ನ ತೆಗೆದು ಬೇರೆ ನೀರು ಸೇರಿಸ್ಕೊಂಡು ನೀವು ರುಬ್ಕೊಳ್ಬೋದು. ಇವಾಗ ಈ ಅಕ್ಕಿನ ನಾವು ರುಬ್ಕೊಳ್ಳುವಾಗೂ ಕೂಡ ಅಷ್ಟೇ ಹೇಳಿರ್ತಕ್ಕಂಥ ಒಂದು ಅಳತೆಯಲ್ಲಿ ರುಬ್ಕೊಳ್ಳೋಣ. ಯಾಕಂದರೆ ತೀರಾ ನುಣ್ಣಗನೂ ಆಗಬಾರ್ದು, ತೀರಾ ತರಿಯಾಗಿ ಇರಬಾರ್ದು. ಈ ಒಂದು ಅಳತೆಯಲ್ಲಿ ನಾವು ರುಬ್ಕೊಳ್ಬೇಕು. ಈ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಇರುತ್ತಲ್ಲ, ಅದಕ್ಕಿಂತ ಸಣ್ಣದಾಗೋಂಥ ಒಂದು ರವೆ ರೀತಿಯಲ್ಲಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಈ ಒಂದು ಇಡ್ಲಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅರಳಿಕೊಳ್ಳುತ್ತೆ. ಹಾಗಾಗಿ ತೀರಾ ನುಣ್ಣಗೆ ರುಬ್ಕೊಂಡಿದ್ದಾಯಿತು ಅಂತಂದರೆ ಒಂದು ಸ್ವಲ್ಪ ನಮಗೆ ಹಿಟ್ಟಿನ ರೀತಿಯಲ್ಲಿ ಇಡ್ಲಿ ಬರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕು. ಹಾಗಾಗಿ ಪ್ರತಿ ಬ್ಯಾಚ್ ಕೂಡ ಅದೇ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಳಿ. ನಾನು ಕೂಡ ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಹೇಳಿರ್ತಕ್ಕಂಥ ರೀತಿಯಲ್ಲಿ ರುಬ್ಬಿ ಪ್ರತಿ ಒಂದು ಬ್ಯಾಚನ್ನು ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಹಿಟ್ಟು ಅಂದರೆ ಎಲ್ಲ ಅಕ್ಕಿನ ರುಬ್ಕೊಂಡು ನಾನು ಒಂದು ಪಾತ್ರೆಗೆ ತೆಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕಲಿಸ್ಕೊಳ್ಬೇಕು. ಮೇಯ್ನಾಗಿ ಇಡ್ಲಿ ಹಿಟ್ಟು ಉಕ್ಕಿ ಬರಬೇಕು ಅಥವಾ ಸ್ಮೂತಾಗಿ ಬರಬೇಕು. ಈ ಚಳಿಗಾಲದಲ್ಲಿ ಇಡ್ಲಿ ಹಿಟ್ಟು ಫರ್ಮೆಂಟೇಷನ್ ಆಗಬೇಕು ಅಂದರೆ ಮೇಯ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋದು. ನಾನು ತೋರಿಸಿರೋ ಹಾಗೆ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ಹಿಟ್ಟನ್ನು ರುಬ್ಕೊಂಡು ಈ ರೀತಿ ಕೈಯಿಂದ ಒಂದು 2 ನಿಮಿಷ ಆದರೂ ನೀಟಾಗಿ ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಹಿಟ್ಟನ್ನು ನಾವು ಕಲಿಸೋದ್ರಿಂದ ಹಿಟ್ಟು ಬೇಗ ಫರ್ಮೆಂಟ್ ಆಗುತ್ತೆ, ಅಂದರೆ ಹುದಿಗೆ ಬರುತ್ತೆ. ಹಾಗಾಗಿ ಇವಾಗ ಹಿಟ್ಟು ರೆಡಿಯಾಗಿದೆ. ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಕೊಂಡು ಈ ಒಂದು ಚಳಿಗಾಲಕ್ಕೆ ಬೇಗ ಹುದುಗ್ ಬರಲಿ ಅನ್ನೋದಕ್ಕೋಸ್ಕರ ಮೇಲ್ಗಡೆಯಿಂದ ಒಂದು ಭಾರವಾಗಿರ್ತಕ್ಕಂಥ ವಸ್ತು ಅಥವಾ ಈ ರೀತಿ ಕುಟಾಣಿ ಅಥವಾ ಕಲ್ಲನ್ನು ಇಟ್ಕೊಂಡು ಒಂದು ಬೆಚ್ಚನೆಯ ಜಾಗದಲ್ಲಿ ಈ ಒಂದು ಇಡ್ಲಿ ಹಿಟ್ಟನ್ನು ನಾವು ಇಟ್ಟರೆ ಮುಗೀತು. ಇವಾಗ ಬೆಳಗ್ಗೆ ಆಗಿತ್ತು, ತೋರಿಸ್ತಿದ್ದೀನಿ. ಬೆಳಗ್ಗೆ ಒಂದು 7 ಗಂಟೆ ಸುಮಾರಿಗೆ ಹಿಟ್ಟು ಯಾವ ರೀತಿ ಹುದುಕೊಂಡಿದೆ ಅಂತ ನೋಡಿ. ಪರ್ಫೆಕ್ಟಾಗಿ ಉಬ್ಕೊಂಡಿದೆ. ಯಾವುದೇ ರೀತಿಯ ಸೋಡಾ ಆಗಲಿ ನಾವು ಉಪ್ಪಾಗಲಿ ಮೊದಲೇ ಹಾಕಿ ಇಟ್ಟಿರಲಿಲ್ಲ. ಹಾಗೆ ಪ್ಲೇನಾಗಿ ರುಬ್ಬಿ ಇಟ್ಕೊಂಡಿತ್ತು. ಈ ಚಳಿಗೆ
7 ಗಂಟೆ ಸುಮಾರಿಗೆ ಇಷ್ಟು ಉಬ್ಬಿದೆ ಅಂತಂದರೆ ಒಂದು 9 ಗಂಟೆ ಅಥವಾ 10 ಗಂಟೆ ನೀವೇನಾದರೂ ಬ್ರೇಕ್ಫಾಸ್ಟ್ ಮಾಡೋದಾಯಿತು ಅಂದರೆ ಇನ್ನೂ ಹಿಟ್ಟು ಹುದುಗ್ ಬರುತ್ತೆ ನೋಡಿ. ಈ ರೀತಿ ಹಿಟ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಕೈಯಿಂದ ಕಲಸಿದಾಯಿತು ಅಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಕರೆಕ್ಟಾಗಿ ಹುದುಕೊಂಡಿರುತ್ತೆ. ಇವಾಗ ಇದಕ್ಕೆ ಯಾವುದೇ ರೀತಿಯ ಸೋಡಾ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಮುಗೀತು. ನೀವು ಎಲ್ಲ ಇಡ್ಲಿ ಹಿಟ್ಟನ್ನು ಒಮ್ಮೆಲೇ ಮಾಡೋದಾಯಿತು ಅಂತಂದರೆ ಹಿಟ್ಟನ್ನು ಎಲ್ಲ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲ ತೆಗೆದಿಟ್ಟು ಮಾಡೋದಾಯಿತು ಅಂತಂದರೆ ಇಡ್ಲಿ ಹಿಟ್ಟಿನ ಒಂದು ಸ್ವಲ್ಪ ತೆಗೆದಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ಹುಳಿ ಬರುತ್ತೆ. ಹಾಗಾಗಿ ಉಪ್ಪು ಹಾಕಾದ್ಮೇಲೆ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಂಡ್ಬಿಡಿ. ಇವಾಗ ನೋಡಿ ಪ್ಲೇಟಿಗೆ ಒಂದು ಸ್ವಲ್ಪ ನಾರ್ಮಲಾಗಿ ನಾವು ಇಡ್ಲಿ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ನಿಮಗೆ ಯಾವ ಸೈಜಲ್ಲಿ ಇಡ್ಲಿ ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಬೇಯಿಸೋಕ್ಕಿಟ್ರೆ ಆಯಿತು. ನೋಡಿ ನಾನು ಕೂಡ ಇಲ್ಲಿ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕ್ಕೊಂಡಿದ್ದೀನಿ, ಉಬ್ಬಿಕೊಂಡು ಬರುತ್ತೆ ತೆಗಿಯೋಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ. ಪ್ರತಿಯೊಂದು ಪ್ಲೇಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡಿಟ್ಕೊಂಡಿದ್ದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬೇಯಿಸೋಕೆ ಇಟ್ಕೊಂಡಿದ್ದೆ. ಹಾಗಾಗಿ ಪ್ಲೇಟ್ನ ಜಸ್ಟ್ ಸೇರಿಸ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಪ್ಲೇಟ್ನ ಸೇರಿಸ್ಕೊಂಡು ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಇಡ್ಲಿ ಪಾತ್ರೆ ಒಂದು ಮುಚ್ಚಳನ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. 7ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ ಒಂದು 8 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ನೋಡಿ ಯಾವುದೇ ರೀತಿಯ ಸೋಡಾ ಬಳಸದೆ ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲಿ ಕರೆಕ್ಟಾದ ಅಳತೆಯಲ್ಲೇ ಹಾಕ್ಕೊಂಡಿದ್ದಾಯಿತು ಅಂತಂದರೆ ಈ ರೀತಿ ಸೋಡಾ ಇಲ್ಲದೆ ಇಡ್ಲಿನ ನಾವು ಉಬ್ಬು ರೀತಿಯಲ್ಲಿ ಮಾಡ್ಕೊಳ್ಬೋದು. ನೋಡಿ ಪ್ರತಿ ಪ್ಲೇಟ್ ಕೂಡ ಇಷ್ಟೇ ಪರ್ಫೆಕ್ಟ್ ಆದ ರೀತಿಯಲ್ಲಿ ಉಬ್ಕೊಂಡಿದೆ. ಇದು 7 ಗಂಟೆಗೆ ನಾನು ಮಾಡ್ತಿರೋ ಇಡ್ಲಿ. ನೀವೇನಾದರೂ ಒಂದು 9 ಗಂಟೆಗೆ ಆಯಿತು ಅಂದರೆ ಹಿಟ್ಟು ಇನ್ನೂ ಸಾಕಷ್ಟು ಉಬ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ. ಆರ್ಕೊಂಡಾದಮೇಲೆ ಒಂದು ಸ್ವಲ್ಪ ನೈಫ್ ಸಹಾಯದಿಂದ ಎಡ್ಜನ್ನ ಬಿಡಿಸ್ಕೊಂಡ್ರೆ ಮುಗೀತು. ನೋಡಿ ಇಲ್ಲಿ ನಾನು ಅಕ್ಕಿ ಬಳಸ್ಕೊಂಡಿರೋದು, ಇಡ್ಲಿ ಅಕ್ಕಿ ಬಳಸ್ಕೊಂಡಿರೋದು. ಇಡ್ಲಿ ಅಕ್ಕಿನೇ ಅಂತಲ್ಲ, ನೀವು ಬೇಕು ಅಂದರೆ ರೇಷನ್ ಅಕ್ಕಿ ಕೂಡ ಬಳಸ್ಕೊಳ್ಬೋದು. ನೋಡ್ತಿರ್ಬೋದು ನೀವು ಇಡ್ಲಿ ಅಕ್ಕಿದು ಆಯಿತು ಅಂದರೂ ಕೂಡ ರವೆ ರೀತಿಯಲ್ಲಿ, ರವೆಯಿಂದ ಮಾಡಿರ್ತಕ್ಕಂಥ ಇಡ್ಲಿ ರೀತಿಯಲ್ಲೇ ನಮಗೆ ಕಾಣಿಸ್ತಿದೆ. ಯಾಕಂದರೆ ನಾವು ರುಬ್ಬುವಾಗ ಇಡ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ರವೆ ರೀತಿಯಲ್ಲಿ ರುಬ್ಕೊಂಡಿತ್ತು. ಹಾಗಾಗಿ ಈ ರೀತಿ ನಮಗೆ ಕಾಣಿಸ್ತಿದೆ. ಒಳಗಡೆಯಿಂದ ಕೂಡ ನೋಡ್ಕೊಳ್ಬೋದು. ನೀವು ರವೆ ರೀತಿಯಲ್ಲಿ ರುಬ್ಬಿದ್ದಾಯಿತು ಅಂತಂದರೆ ಈ ರೀತಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ಅಥವಾ ಹತ್ತಿಯಷ್ಟು ಸ್ಮೂತಾಗಿ ಇಡ್ಲಿ ರೆಡಿಯಾಗುತ್ತೆ. ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬಿಟ್ಟರೆ ಒಂದು ಸ್ವಲ್ಪ ನಮಗೆ ಹಿಟ್ಟು ರೀತಿಯಲ್ಲಿ ಅನಿಸುತ್ತೆ. ಹಾಗಾಗಿ ಆ ಒಂದು ಸ್ಟೆಪ್ನ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ರವೆ ರೀತಿಯಲ್ಲಿ ಒಂದು ಸ್ವಲ್ಪ ತರಿಯಾಗಿ ನೀವು ರುಬ್ಕೊಳ್ಬೇಕು. ಈಗ ಒಂದು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ಈ ರೀತಿ ಒಂದ್ಸರಿ ಇಡ್ಲಿ ಮಾಡ್ಕೊಳ್ಳಿ. ಇವಾಗ ಇದೇ ಇಡ್ಲಿ ಹಿಟ್ಟಿನಿಂದ ಕೆಲವೊಂದು ಸರಿ ನಾವು ಇಡ್ಲಿ ಮಾಡಿದಾಗ ವಡೆ ಬೇಕಾಗೇ ಇರುತ್ತೆ. ಆದರೆ ವಡೆಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿ ಇರೋದಿಲ್ಲ. ಬಟ್ ಇದೇ ಇಡ್ಲಿ ಹಿಟ್ಟಿನಿಂದ ನೀವು ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆರಾಮಾಗಿ ಈಸಿಯಾಗಿ ಒಂದು ವಡೆ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆ ಇಟ್ಕೊಂಡಿದ್ದೆ. ಪಾತ್ರೆಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ನೋಡಿ ನೀರು ಈ ರೀತಿ ಕುದಿ ಬರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇಡ್ಲಿ ಹಿಟ್ಟಿಗೆ ಆಲ್ರೆಡಿ ನಾವು ಉಪ್ಪನ್ನ ಸೇರಿಸಿರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಈ ರೀತಿ ಬಬಲ್ಸ್ ಬರುವಾಗ ನಾವು ಮಾಡಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ಇಡ್ಲಿ ಹಿಟ್ಟನ್ನು 1 ಕಪ್ ತೊಗೊಳ್ತಿದ್ದೀನಿ. ಅಂದರೆ 1 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಇಡ್ಲಿ ಹಿಟ್ಟು ಸಾಕಾಗುತ್ತೆ. ಹಾಗಾಗಿ 1 ಕಪ್ ಆಗುವಷ್ಟು ಮಾತ್ರ ತೊಗೊಳ್ಳಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಒಡೆದು ಅಂತಂದರೆ ಡಬಲ್ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ರೆಡಿಯಾಗಿರ್ತಕ್ಕಂಥ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ಇವಾಗ ಇದನ್ನು ಕಲಿಸ್ತಾ ಹೋಗೋಣ. ಏನಾದರೂ ಗಂಟಾಯಿತು ಅಂದರೆ ಪರವಾಗಿಲ್ಲ, ಹೊಡ್ಕೊಳ್ಬೋದು, ಅದ್ರದ್ದೇನು ಟೆನ್ಷನ್ ಇಲ್ಲ. ಈ ರೀತಿ ಹಾಕಾದ್ಮೇಲೆ ನೀವು ಕಲಿಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಈ ಹಾಕಿರ್ತಕ್ಕಂಥ ಇಡ್ಲಿ ಹಿಟ್ಟು ಗಟ್ಟಿ ಆಗಬೇಕು. ಯಾಕಂದರೆ ಡೈರೆಕ್ಟಾಗಿ ನಾವು ಇಡ್ಲಿ ಹಿಟ್ಟಿನಿಂದ ವಡೆ ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನೀರಿರುತ್ತೆ, ಅಂದರೆ ತಿಳಿಯಾಗಿರುತ್ತೆ. ಹಾಗಾಗಿ ಒಂದು ವಡೆ ಹಿಟ್ಟಿನ ರೀತಿಯಲ್ಲಿ ನಾವು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಈ ರೀತಿ ಬಿಸಿ ನೀರಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಗಟ್ಟಿ ಮಾಡ್ತಾ ಹೋಗೋಣ. ಈ ರೀತಿ ಕಲಿಸ್ತಾ ಹೋಗಿ ಗಂಟುಗಳೇನಾದರೂ ಆಗಿತ್ತು ಅಂತಂದರೆ, ನಂದು ಕೂಡ ನೀವು ನೋಡ್ತಿರ್ಬೋದು ಗಂಟುಗಳಾಗಿದೆ. ಆ ಗಂಟನ್ನು ನಾವು ಇಲ್ಲಿ ಒಡ್ಕೊಳ್ಬೋದು. ಈ ರೀತಿ ಕಲಿಸ್ತಾ ಬಂದಾಗಲೇ ಅದು ಗಟ್ಟಿ ಆಗ್ತಾ ಬರುತ್ತೆ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ತೀರಾ ಗಟ್ಟಿ ಇತ್ತು ಅಂತಂದ್ರೆ 1/4 ನೀರು ಹಾಕ್ಕೊಳ್ಳಿ. ಇಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಕರೆಕ್ಟಾಗಿತ್ತು ಹಿಟ್ಟು ಅಂತಂದರೆ 1 ನೀರು ಹಾಕ್ಕೊಳ್ಳಿ. ಕೆಲವೊಂದು ಸರಿ ಇಡ್ಲಿ ಹಿಟ್ಟು ಸ್ವಲ್ಪ ನೀರಿರುತ್ತೆ, ಹಾಗಾಗಿ ಹೇಳ್ತಿರೋದು. ಆದರೆ 1 ಕಪ್ಪು ಅಥವಾ 1 ಗ್ಲಾಸ್ ಹಿಟ್ಟಿಗೆ 1 ಗ್ಲಾಸ್ ಅಥವಾ 1 ಕಪ್ ನೀರು ಸರಿ ಹೋಗುತ್ತೆ. ಈ ರೀತಿ ಕಲಿಸ್ತಾ ಹೋಗಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ತಳ ಅಂಟದೇ ಇರೋ ರೀತಿಯಲ್ಲಿ ಕೈ ಆಡಿಸ್ತಾ ಇಟ್ಕೊಳ್ಬೇಕು. ಒಂದು ಸ್ವಲ್ಪ ಈ ರೀತಿ ಮಾಡುವಾಗ ದಪ್ಪ ಪಾತ್ರೆ ತೊಗೊಂಡ್ರೆ ಬೆಟರು. ಇವಾಗಿದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ.
ನೋಡಿ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗಿರುತ್ತೆ. ಹಾಗಾಗಿ ಒಂದು ಮಟ್ಟಿಗೆ ತಿಳುವಾಗಿದ್ದಾಗಲೇ ಕೂಡ ಗ್ಯಾಸ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈ ರೀತಿ ತಣ್ಣಗೆ ಆದಮೇಲೆ ಅಂದರೆ ಕೈ ಮುಟ್ಟುವಷ್ಟು ಬಿಸಿ ನಾವು ಮುಟ್ಟುವಷ್ಟು ಇತ್ತು ಅಂದರೆ ಸಾಕಾಗುತ್ತೆ. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದು ನಾ ಹಾಕಿರೋದು ಇಡ್ಲಿ ಹಿಟ್ಟು. ಇವಾಗೇನು ಇಡ್ಲಿ ಮಾಡಿದೆಯಲ್ಲ ಅದೇ ಹಿಟ್ಟನ್ನು ಈ ರೀತಿ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಐಟಮ್ಸ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಕೂಡ ಮಾಡ್ಕೊಳ್ಬೋದು, ಆದರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಳ್ತಿದ್ದೀನಿ. ಒಂದೇ ಒಂದು ಹಸಿರು ಮೆಣಸಿನಕಾಯಿ, ಜೀರಿಗೆ, ಈರುಳ್ಳಿ, ಹಾಗೆ ಕರಿಬೇವು, ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿ ಕೊಬ್ಬರಿ ಕೂಡ ನಾವು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಆದರೆ ಇದಕ್ಕೂ ಕೂಡ ಸೋಡಾ ಬಳಸೋ ಅವಶ್ಯಕತೆ ಇರೋದೇ ಇಲ್ಲ. ನಾವು ಮೊದಲೇ ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟಿಗೆ ಕೂಡ ಸೋಡಾ ಹಾಕಿಲ್ಲ. ಈ ಒಂದು ವಡೆಗೂ ಕೂಡ ನಾವು ಸೋಡಾ ಅವಶ್ಯಕತೆ ಇರೋದಿಲ್ಲ. ಪರ್ಫೆಕ್ಟಾಗಿ ಬರುತ್ತೆ. ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ಹಾಕಾದ್ಮೇಲೆ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಹಾಕಿರ್ತಕ್ಕಂಥ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಸೊಪ್ಪು ಎಲ್ಲ ಹಿಟ್ಟಿಗೂ ಕಲಿಯೋ ರೀತಿಯಲ್ಲಿ ಒಂದ್ಸರಿ ಕಲಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ವಡೆನ ಮಾಡ್ಕೊಳ್ಬೋದು. ಹಾಗಾಗಿ ನೀರಿನ ಅವಶ್ಯಕತೆ ಇರೋದಿಲ್ಲ, ಮತ್ತು ನೀರು ಸೇರಿಸೋದು ಬೇಡ. ಇವಾಗ ನೋಡಿ ವಡೆಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ಹಿಟ್ಟಿನ ಒಂದು ವಡೆ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ತಟ್ಕೊಳ್ಬೇಕು. ಒಂದು ಸ್ವಲ್ಪ ನೀರನ್ನ ಹಚ್ಕೊಳ್ಳಿ ಈ ರೀತಿ, ಇಲ್ಲ ಎಣ್ಣೆ ಆದರೂ ಹಚ್ಕೊಳ್ಬೋದು. ನಿಮಗೆ ಎಷ್ಟು ಸೈಜಲ್ಲಿ ವಡೆ ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಈ ರೀತಿ ಮಿದ್ಕೊಳ್ಳೋದ್ರಿಂದ ವಡೆ ಸ್ಟ್ರಕ್ಚರ್ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು, ನಿಮಗೆ ಇದೇ ರೀತಿಯಲ್ಲಿ ಬೇಕು ಅಂತೇನಿಲ್ಲ. ನಿಮ್ಮ ಸೈಜಲ್ಲಿ ಯಾವ ರೀತಿ ಬೇಕೋ ಅಷ್ಟು ದೊಡ್ಡದು ವಡೆನ ತಟ್ಕೊಳ್ಬೋದು. ಈ ರೀತಿ ಹೋಲ್ ಮಾಡಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಇಡ್ಲಿ ಹಿಟ್ಟಿನ ವಡೆ ರೆಸಿಪಿ ತುಂಬಾ ಪರ್ಫೆಕ್ಟಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಸೋಡಾ ಬಳಸೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ನಾನು ತೊಗೊಂಡಿರ್ತಕ್ಕಂಥ ಒಂದು ಬಟ್ಲು ಅಥವಾ ಒಂದು ಕಪ್ ಇಡ್ಲಿ ಹಿಟ್ಟಿನಿಂದ ಏನಿಲ್ಲ ಅಂದರೆ ಒಂದು 7ರಿಂದ 8 ವಡೆ ರೆಡಿಯಾಗಿತ್ತು. ಈ ರೀತಿ ರೆಡಿ ಮಾಡಿಕೊಂಡು ಈ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ಕಡಾಯಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈಗ ಬಿಡ್ತಾ ಹೋಗೋಣ. ಆದರೆ ಬಿಡುವಾಗ ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಬಿಡ್ತಾ ಹೋಗಿ. ಏಕ್ದಮ್ ತಿರುಚಿ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಅಂಟ್ಕೊಂಡಿರುತ್ತೆ. ಹಾಗಾಗಿ ಒಂದು 2 ನಿಮಿಷ ಬಿಟ್ಕೊಂಡು ತಿರುಚಿ ಹಾಕ್ಕೊಳ್ಳಿ. ಈ ಒಂದು ವಡೆನ ನಾವು ನಾರ್ಮಲಾಗಿ ಉದ್ದಿನ ವಡೆ ಬೇಯಿಸ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಬೇಯಿಸ್ಕೊಳ್ಳೋದು ಬೇಡ. ಯಾಕಂದರೆ ಇಡ್ಲಿ ಹಿಟ್ಟಿನಿಂದ ಮಾಡ್ತಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಕಲರ್ ಆ್ಯಡ್ ಆಗಿರೋದಿಲ್ಲ. ಹಾಗಾಗಿ ನಿಧಾನವಾಗಿ ಕಲರ್ ನಮಗೆ ಹೊಂಬಣ್ಣ ಅಥವಾ ಬಂಗಾರದ ಬಣ್ಣ ಅಥವಾ ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡ್ಕೊಳ್ಬೇಕು. ಒಟ್ಟಲ್ಲಿ ಕೆಂಪಾಗೋವರೆಗೂ ನಾವು ಹೊಂಬಣ್ಣಕ್ಕೆ ಬರೋವರೆಗೂ ವೇಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಬಬಲ್ಸ್ ಕಂಪ್ಲೀಟಾಗಿ ಹೋಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಕಲರು ಚೇಂಜ್ ಆಗ್ತಾ ಬರಬೇಕು. ಹಾಗಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳಿ. ನಿಧಾನವಾಗಿ ಬೇಯಿಸ್ಕೊಂಡಾಗ ಇದೇ ರೀತಿಯಲ್ಲಿ ಬರುತ್ತೆ. ಹಾಗೆ ರುಬ್ಬುವಾಗೂ ಕೂಡ ನಾವು ಒಂದು ಸ್ವಲ್ಪ ತರಿಯಾಗಿ ರುಬ್ಬಿರೋದ್ರಿಂದ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ನೋಡಿ ಈ ರೀತಿ ಆಯಿತು ಅಂದರೆ ತಗೊಂಡ್ಬಿಡಬೇಕು. ಇವಾಗ ಮತ್ತೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಮುಗೀತು. ನಮಗೆ ಬೇಕಾಗಿರ್ತಕ್ಕಂಥ ಗರಿಗರಿಯಾಗಿರ್ತಕ್ಕಂಥ ಒಂದು ವಡೆ ರೆಸಿಪಿ ಇಡ್ಲಿ ಹಿಟ್ಟಿನಿಂದ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಒಟ್ಟಲ್ಲಿ ಒಂದೇ ಹಿಟ್ಟಿನಿಂದ 2 ರೀತಿಯ ನಾವು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಬೋದು. ಈ ಹೋಟೆಲ್ ಸೈಡಲ್ಲಿ ಇದೇ ರೀತಿ ಒಂದು ಟಿಪ್ಸ್ನ ಫಾಲೋ ಮಾಡ್ತಿರ್ತಾರೆ. ಆದರೆ ಇದು ನಮಗೆ ಟೇಸ್ಟ್ ಕೂಡ ತಿನ್ನಲಿಕ್ಕೆ ಉದ್ದಿನ ವಡೆ ರೀತಿಯಲ್ಲಿ ಇರುತ್ತೆ. ಅಷ್ಟೇ ಹಗುರವಾಗಿರುತ್ತೆ. ಎಣ್ಣೆ ಕೂಡ ಕಡಿಮೆ ಇರುತ್ತೆ. ನೋಡಿ ಒಳಗಡೆಯಿಂದ ಕೂಡ ನೀವು ನೋಡ್ತಿರ್ಬೋದು, ತುಂಬಾ ಸೂಪರಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಸ್ಮೂತ್ ಆಗಿರ್ತಕ್ಕಂಥ ಹಗುರವಾಗಿರ್ತಕ್ಕಂಥ ಕಡಿಮೆ ಎಣ್ಣೆಯನ್ನು ಹೀರಿರ್ತಕ್ಕಂಥ ಒಂದು ಗರಿಯಾದ ಪಡ್ಡನ್ನು ನಾವು ಇಡ್ಲಿ ಹಿಟ್ಟಿನಿಂದ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಒಂದೇ ಹಿಟ್ಟಿನಿಂದ ಮಾಡಿರ್ತಕ್ಕಂಥ 2 ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.